ನೀವು ಮಹಿಳಾ ಮಣಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯಪಾನವನ್ನ ಮಾಡಬೇಕು. ಹೌದು ಕಣ್ರಿ, ನಾನೇ ಹೇಳ್ತಾ ಇಲ್ವಾ? ನೀವು ಇನ್ನು ತುಂಬಾ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯಪಾನವನ್ನ ಮಾಡಬೇಕು. ಎಷ್ಟರ ಮಟ್ಟಿಗೆ ನೀವೆಲ್ಲ ಮದ್ಯಪಾನವನ್ನ ಮಾಡಬೇಕು ಅಂತಂದ್ರೆ, ನಿಮ್ಮ ನಿಮ್ಮ ಮನೆಗಳೆಲ್ಲ ಹಾಳಾಗೋಗ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಮದ್ಯಪಾನವನ್ನ ಮಾಡಬೇಕು. ಕಂಠ ಕಂಠ ಪೂರ್ತಿ ಕುಡಿಬೇಕು ಕಣ್ರಿ. ಮೈ ಮೇಲಿರುವಂತಹ ಬಟ್ಟೆ ಎಲ್ಲ ಬೀದಿಗೆ ಬಿದ್ರೂ ಪರವಾಗಿಲ್ಲ. ನೀವುಗಳೇ ಬೀದಿಯಲ್ಲಿ ಬಿದ್ದು ಹೊರಳಾಡಿದ್ರೂ ಪರವಾಗಿಲ್ಲ. ಮೈ ಮೇಲೆಲ್ಲ ವಾಂತಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ಮೈ ಮೇಲೆ ಪ್ರಜ್ಞೆ ಇಲ್ದಿರೋಷ್ಟು ಮಟ್ಟಿಗೆ ನೀವೆಲ್ಲ ಕುಡಿಬೇಕು. ನಿಮ್ಮನ್ನ ನೋಡಿದಂತಹ ನಿಮ್ಮನ್ನ ಎತ್ತಿರುವ ತಂದೆ ತಾಯಂದಿರು ಹೆಮ್ಮೆಯನ್ನ ಪಡಬೇಕು. ಗೌರವದಿಂದ ಅಕ್ಕಪಕ್ಕದ ಮನೆಯವರ ಬಳಿ ಹೇಳ್ಕೊಳ್ಬೇಕು. ನೋಡಿ, ಇವಳೇನೆ ಈ ನಮ್ಮ ಮನೆಯ ಈ ಶತಮಾನದ ಮಾದರಿ ಹೆಣ್ಣು ಅಂತ ಅಕ್ಕಪಕ್ಕದ ಮನೆಯವರ ಬಳಿ ಹೇಳ್ಕೊಂಡು ಹೆಮ್ಮೆಯಿಂದ ಗರ್ವದಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಮಾತನಾಡಬೇಕು ನಿಮ್ಮ ಬಗ್ಗೆ. ಅಷ್ಟರ ಮಟ್ಟಿಗೆ ಕುಡಿಬೇಕು. ಕುಡಿತೀರಾ, ಪಾರ್ಟಿಗಳನ್ನ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಎಲ್ಲ ಮುಗೀತು ತಾನೆ. ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಿಮ್ಮಂತಹ ಹೆಣ್ಮಕ್ಳ ಬಳಿ ಕೇಳ್ಕೊಳ್ಳೋದು, ಮಹಿಳೆಯರ ಸಮಾನತೆಯ ಬಗ್ಗೆ, ಮಹಿಳಾ ಸಬಲೀಕರಣದ ಬಗ್ಗೆ, ಮಹಿಳೆಯರ ರಕ್ಷಣೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಲರ್ ಆಗಿ ಕವನಗಳನ್ನೆಲ್ಲ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಮಾಡೋದನ್ನ ಬಿಡಿ. ಮೊದಲೆಲ್ಲ ಪುರುಷರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯಪಾನವನ್ನ ಮಾಡ್ತಾ ಇದ್ರು. ಪುರುಷರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯಪಾನವನ್ನ ಮಾಡಿ ಆ ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡ್ತಾ ಇದ್ರು. ಈಗ ಆಗಲ್ಲ, ಕಾಲ ಸಂಪೂರ್ಣವಾಗಿ ಬದಲಾಗಿದೆ. ಈಗಿನ ಮಹಿಳೆಯರು, ಅಯ್ಯೋ ನಾವು ಪುರುಷರಿಗೆ ಏನ್ ಕಡಿಮೆ, ನಾವು ಪುರುಷರಿಗೆ ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಾವು ಈಕ್ವಲ್ ಅಮ್ಮ, ನಾವು ಸರಿಸಮಾನರು, ಈ ರೀತಿಯಾಗಿ ತಿಳ್ಕೊಂಡು ಮಹಿಳೆಯರು ಸಹ ಪುರುಷರ ಸರಿಸಮವಾಗಿನೇ ಪಾನವನ್ನ ಮಾಡ್ತಾ ಸರ್ಕಾರದ ಆದಾಯವನ್ನು ಹೆಚ್ಚಿಸ್ತಾ ಇದ್ದಾರೆ. ನಮ್ಮ ಸರ್ಕಾರಗಳಿಗೂ ಒಂದು ಆದಾಯದ ಮೂಲ ಎಲ್ಲಿಂದಾನೋ ಒಂದ್ ಕಡೆಯಿಂದ ಬರ್ತಾ ಇದೆಯಲ್ವಾ? ನೀವು ಸಿಕ್ಕಿದ್ದೀರಾ ಆದಾಯದ ಮೂಲವನ್ನ ಸರ್ಕಾರಗಳು ಸಹ ಹೆಚ್ಚಿಸಿಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಕಾಲಘಟ್ಟದಲ್ಲಿ ನಾನು ಸತ್ಯವಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಇವತ್ತಿನ ದಿನ ನಗರ ಪ್ರದೇಶಗಳಲ್ಲಿ ಮಹಿಳೆಯರಿಗೆಲ್ಲ ರಕ್ಷಣೆ ಬೇಕಾಗಿರೋದು, ಪುರುಷರಿಗೆ ರಕ್ಷಣೆ ಬೇಕಾಗಿದೆ. ಅಯ್ಯೋ, ನಿನ್ನೆ ಏರಿಯಾಗಳಲ್ಲಿ ನೋಡ್ಬೇಕಾಗಿತ್ತು. ಈ ಹೆಣ್ಣು ಮಕ್ಕಳುಗಳು ಕುಡಿದ್ಬಿಟ್ಟು ಅವ್ರು ಆಡ್ತಿದ್ದಂತಹ ಆಟಗಳು, ಬಳಸ್ತಿದ್ದಂತಹ ಭಾಷೆಗಳು, ನಡೆದುಕೊಳ್ತಿದ್ದಂತಹ ನಡತೆಗಳು ಅದ್ಭುತ. ಇವ್ರುಗಳು ನೋಡಿ ನಾವುಗಳೇ ಓಡೋಗ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಭಯ, ಅಷ್ಟೊಂದು ಮಟ್ಟಿಗೆ ಇವರನ್ನು ನೋಡಿ ನಾವೇ ಭಯ ಪಟ್ಬಿಟ್ಟು ಓಡೋಗ್ಬೇಕು. ಮಹಿಳೆಯರ ರಕ್ಷಣೆಗಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ಏಳಿಗೆಗಾಗಿ ಅಂತ ನಮ್ಮ ಕಾನೂನಿನಲ್ಲಿ ಕೆಲವೊಂದಷ್ಟು ಕವಚಗಳನ್ನ ಹೆಣ್ಮಕ್ಳಿಗೆ ಅಂತ ಕೊಟ್ಟಿದ್ದಾರೆ. ನಮ್ಮ ಕಾನೂನಲ್ಲಿರುವಂತಹ ಕವಚವನ್ನ ಮಿಸ್ಯೂಸ್ ಮಾಡಿಕೊಂಡು ಇಂತಹ ದರಿದ್ರ ಹೆಣ್ಮಕ್ಳುಗಳು ಪುರುಷರ ಮೇಲೇನೆ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ. ಪುರುಷರ ಮೇಲೇನೆ ತಮ್ಮ ಶೌರ್ಯಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ಇವರ ಬಳಿ ಯಾರನ್ನೂ ಮಾತಾಡಾಗಿಲ್ಲ. ಆ ಪಾಪ ಪೊಲೀಸ್ನವರಂತೂ ಇವ್ರ ಬಳಿಗೆ ಹತ್ರಕ್ಕೆ ಹೋಗ್ತಾ ಇಲ್ಲ. ಪುರುಷರು ಅಲ್ಲೇನಾಗುತ್ತೋ ಅಲ್ಲಿನ್ನೇನಾಗುತ್ತೋ ಅಂತ ಅಂದ್ಬಿಟ್ಟು ಮೈ ಮೇಲೆ ಪ್ರಜ್ಞೆನೇ ಬೇಡ್ವಾ? ರಸ್ತೆಯಲ್ಲಿ ಬಿದ್ದು ಯಾರೋ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಹಾಗೆ ಹೇಳೋದು, ಸಮಾಜವನ್ನ ದೂರೋದು. ಪುರುಷರು ಈ ರೀತಿಯಾಗಿ ಮಾಡ್ಬಿಟ್ರು, ಹಾಗೀಗ್ ಮಾಡ್ಬಿಟ್ರು ಅಂತ ಆ ಮಟ್ಟದಲ್ಲಿ ಕುಡಿದು ಆ ಮಟ್ಟದಲ್ಲೆಲ್ಲ ಬಿದ್ದು ಒದ್ದಾಡಿದ್ರೆ ಪುರುಷರು ಅಂತಲ್ಲ, ಮನುಷ್ಯ ಅಂತಲ್ಲ, ಒಂದು ಶ್ವಾನ ಬೇಕಾದ್ರೆ ನಿಮ್ ಜೊತೆ ಸಂಸಾರವನ್ನ ಮಾಡ್ಬಿಡುತ್ತೆ. ಆ ರೀತಿಯಾಗಿರುತ್ತೆ ಪರಿಸ್ಥಿತಿಗಳು. ನಾನು ಖಂಡಿತವಾಗಿ ನಿಮ್ಗೆ ಯಾರಿಗೂ ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ. ನಾವ್ಯಾರು ನಿಮ್ಗೆ ಕುಡಿಬೇಡಿ ಅಂತ ಹೇಳೋದು? ಕುಡಿಯೋದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ತಾನೆ. ಅದರ ಒಳಗಡೆ ನೀವು ಇರ್ಬೇಕು ತಾನೆ. ಎಲ್ಲಿ ಸತ್ಯವಾಗಿಯೂ ಪ್ರತಿ ವರ್ಷ ನಾವು ನೋಡ್ತಾನೆ ಇರ್ತೀವಿ. ನಾವಲ್ಲೆಲ್ಲ MG ರೋಡ್ ಕಡೆ ಎಲ್ಲ ಬರೋದಿಲ್ಲ, ಇಲ್ಲ ನಮ್ಮ ಏರಿಯಾಗಳಲ್ಲೇ ನೋಡಿದಾಗ ನಮ್ಗೆ ಅನಿಸ್ತಾ ಇರುತ್ತೆ, ಅಬ್ಬಬ್ಬಬ್ಬ ಬದಲಾಗೋಯ್ತು, ಎಷ್ಟರ ಮಟ್ಟಿಗೆ ಬದಲಾಗ್ಬಿಟ್ಟಿದೆ ಅಂತ. ಅಟ್ಲೀಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆಯನ್ನ ಮಾಡಿ. ನಿಮ್ದು ಆ ವಿಡಿಯೋಗಳೆಲ್ಲ ಆಗ್ತಾ ಇರ್ತವೆ, ಯಾರ್ಯಾರು ಆ ವಿಡಿಯೋಗಳು ನೋಡ್ತಾರೋ, ಎಲ್ಲೆಲ್ಲಿ ಹೋಗುತ್ತೋ. ಇವತ್ತೇನೋ ಖುಷಿಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಯಾರ ಜೊತೆನೋ ಹೋಗ್ಬಿಟ್ಟು ಬಿದ್ದು ಹೊರಳಾಡ್ಬಿಡ್ತೀರಾ. ಮುಂದೊಂದು ದಿನ ಅದ್ರ ಬಗ್ಗೆ ಯೋಚನೆ ಏನಾದ್ರು ಮಾಡಿದ್ದೀರಾ? ಯೋಚನೆಯನ್ನ ಮಾಡಿದ್ದೀರಾ? ಮುಂದೊಂದು ದಿನನಪ್ಪ ನೀವು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿರ್ತವೆ. ಈಗ ನನ್ನ ಬಳಿನೂ ಒಂದು ಅಷ್ಟು ವಿಡಿಯೋಗಳಿದ್ದಾವೆ. ನಾಳೆ ಎಲ್ಲ ಒಂದು ಕಡೆ ಹೋಗ್ತೀರಾ, ಮದುವೆ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಹುಡುಗನ್ ನೋಡೋದಕ್ಕೆ ಹೋಗ್ತೀರಾ. ಆಗ ಅವ್ರು ಯಾರೋ ನಿಮ್ ವಿಡಿಯೋಗಳು ನೋಡಿರ್ತಾರೆ, ಫೋಟೋಗಳು ನೋಡಿರ್ತಾರೆ. ಅವಾಗ ಏನ್ ಮಾಡ್ಕೊಳ್ತೀರಾ? ಅವೆಲ್ಲ ಯೋಚನೆಯನ್ನ ಮಾಡ್ತಿದ್ದೀರಾ? ಕಾಲ ಅನ್ನೋದು ಹೀಗೆ ಇರೋದಿಲ್ಲ. ಕಾಲ ಮುಂದೊಂದು ದಿನ ಬೇರೆ ರೀತಿಯಾದಂತಹ ಉತ್ತರವನ್ನೇ ಕೊಟ್ಬಿಡುತ್ತೆ. ಇವತ್ತು ನಾವೇನು ನಮ್ಮ ಸಂತೋಷಕ್ಕಾಗಿ ವಾಸ್ತವಿಕವಾಗಿ ನಾವು ಏನ್ ಖುಷಿಯನ್ನ ಪಡ್ತಾ ಇದೀವೋ, ಅದು ಮುಂದೊಂದು ದಿನ ನಿಮ್ಗೇನೆ ಕೆಟ್ಟ ಕರ್ಮವಾಗಿ ನಿಮ್ಮನ್ನ ಕಾಡೋದಕ್ಕೆ ಪ್ರಾರಂಭವಾಗ್ಬಿಡುತ್ತೆ. ದಯಮಾಡಿ ನನ್ನ ಹೆಣ್ಮಕ್ಳ ಬಗ್ಗೆ ನಾನು ಯಾವಾಗ್ಲೂ ಕಾಳಜಿನ ತೆಗೆದುಕೊಂಡು ಹೇಳೋದು ಯಾಕೆ ಅಂತಂದ್ರೆ, ಇಂತಹ ಕೆಲವೊಂದಷ್ಟು ಕಚಡ ಹೆಣ್ಮಕ್ಳುಗಳು ಮಾಡ್ತಿರುವಂತಹ ಕೆಲಸದಿಂದ ನಮ್ಮ ಏರಿಯಾದಲ್ಲಿರುವಂತಹ ಕೆಲವೊಂದಷ್ಟು, ಅಂದ್ರೆ ನಮ್ಮ ಕಡೆ ಎಲ್ಲ ಭಾಗದಲ್ಲಿ ಬಂದ್ರೆ ಇಂತಹ ಹೆಣ್ಮಕ್ಳುಗಳು ಸಿಗೋದಿಲ್ಲ. ಇಂತಹ ಹೆಣ್ಮಕ್ಳಿಗೆಲ್ಲ ಕೆಟ್ಟ ಹೆಸರುಗಳು ಬರ್ತಾ ಇರುತ್ತೆ. ಏನೋಪ್ಪ, ನಾನೊಂದು ಹೇಳ್ತಾ ಇದ್ದೀನಿ, ನಾನು ಕೆಟ್ಟ ಉದ್ದೇಶದಿಂದ ಮಹಿಳೆಯರಿಗೆ ಯಾವ ಮಾತನ್ನು ಹೇಳ್ತಾ ಇಲ್ಲ, ಒಂದು ಕಾಳಜಿಯನ್ನು ವಹಿಸಿ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.